ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಹಸಿಮೆಣಸಿನ್ಕಾಯಿ ಉಪ್ಸಾರು ಖಾರ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇನ್ಫ್ಯಾಕ್ಟ್ ನೀವು ರೆಡ್ ಚಿಲ್ಲೀಸಲ್ಲಿ ಮಾಡೋದನ್ನ ನೋಡಿರ್ತೀರಿ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡು 2 ಗ್ಲಾಸ್ ನೀರನ್ನ ಹಾಕೋತಾ ಇದ್ದೀನಿ. ಈ ನೀರನ್ನ ಚೆನ್ನಾಗಿ ಬಿಸಿ ಆಗೋಕ್ಕೆ ಬಿಡಬೇಕಾಗತ್ತೆ. ಬಿಸಿ ಆದ ನಂತರ ನಾವು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ತೊಗೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಖಾರಕ್ಕೆ ತಕ್ಕಷ್ಟು ಅಂತಂದರೆ ಉಪ್ಸಾರು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಿಮಗೆ ಜಾಸ್ತಿ ಖಾರ ಬೇಕು, ನೀವು ಸ್ಟೋರ್ ಮಾಡ್ಕೋತೀರಾ ಅಂತ ಅಂದರೆ ಇನ್ನೂ ಜಾಸ್ತಿ ಮೆಣಸಿನ್ಕಾಯಿನ ತೊಗೋಬೋದು. ಬಟ್ ನಾನು ಒಂದು 2-3 ಟೈಮ್ಸ್ ಯೂಸ್ ಮಾಡಿದ್ರೆ ಹೆಚ್ಚು ಇದನ್ನು, ಸೊ ಹಾಗಾಗಿ ನಾನೇನು ಜಾಸ್ತಿ ತೊಗೊಂಡಿಲ್ಲ. ಆ್ಯಂಡ್ ಹಸಿಮೆಣಸಿನ್ಕಾಯಿ ಖಾರ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕೂ ಅಷ್ಟು ಪ್ರಿಫರೇಬಲ್ ಅಲ್ಲ. ಒಣಮೆಣ್ಸಿನ್ಕಾಯಿ ಖಾರ ಆದರೆ ಬೇಕಾದರೆ ನೀವು ಸ್ಟೋರ್ ಮಾಡ್ಕೋಬೋದು. ಸೊ ಇವಾಗ ನೋಡಿ, ನಾನು ಕುದಿತಿರುವಂಥ ನೀರಿಗೆ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಬಿಟ್ಟು ಚೆನ್ನಾಗಿ ಬೇಯೋಕ್ಕೆ ಬಿಡ್ತೀನಿ. ಇನ್ಫ್ಯಾಕ್ಟ್ ನೀವು ಉಪ್ಸಾರು ಮಾಡ್ತಿದ್ರೆ ಉಪ್ಸಾರು ಜೊತೆನೇ ಸೇರಿಸಿ ಬೇಯಿಸ್ಬೋದು. ಬಟ್ ನಾನು ಈ ಥರ ಸಪ್ರೇಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ವಿಡಿಯೋನ. ಸೊ ನೋಡಿ, ಇಲ್ಲಿ ಬೆಂದಿದೆ ಚೆನ್ನಾಗಿ ಹಸಿಮೆಣ್ಸಿನ್ಕಾಯಿ. ಇವಾಗ ಹಸಿಮೆಣ್ಸಿನ್ಕಾಯಿ, ಕಾಯಿ ತುರಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಬಿದ್ರೆ ಹಸಿಮೆಣ್ಸಿನ್ಕಾಯಿ ಖಾರ ರೆಡಿ ಆಗುತ್ತೆ. ಬಟ್ ಫಸ್ಟ್ ನಾವು ಬೆಳ್ಳುಳ್ಳಿ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಬಿಟ್ಟು ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಂಡು ಅರ್ಧಂಬರ್ಧ ಈ ಥರ ರುಬ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇವಾಗ ಅಗತ್ಯ ಇರೋಷ್ಟು ಮಾತ್ರ ನಾನು ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು, ಆ ಥರ ನೀರು ಹಾಕ್ಕೋಬೇಕು. ತುಂಬ ನೀರು ಹಾಕ್ಕೊಂಡ್ರೆ ನೀರು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಉಪ್ಸಾರು ಖಾರ. ಸೊ ಇವಾಗ ಹಸಿಮೆಣ್ಸಿನ್ಕಾಯಿ ಉಪ್ಸಾರು ಖಾರ ರೆಡಿ ಆಗಿದೆ. ಟೇಸ್ಟ್ ಅಂತೂ ಉಪ್ಸಾರು ಜೊತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಯೂಶ್ವಲಿ ನಾವು ಒಣಮೆಣ್ಸಿನ್ಕಾಯಿ ಖಾರದಲ್ಲಿ ತಿಂದ್ರೂ ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ. ಬಟ್ ಅದಕ್ಕಿಂತ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು ಹಸಿಮೆಣ್ಸಿನ್ಕಾಯಿ ಖಾರ ಉಪ್ಸಾರಿಗೆ. ಬಟ್ ಹಾಗಂತ ಇದನ್ನು ರೆಗ್ಯುಲರಾಗಿ ತಿನ್ನೋಕ್ಕಾಗಲ್ಲ, ಯಾಕೆ ಅಂದರೆ ಇದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒನ್ಸ್ ಇನ್ ಅ ವೈಲ್ ಟೇಸ್ಟ್ಗೋಸ್ಕರ ಮಾಡ್ಕೊಂಡು ತಿನ್ಬೋದು, ಬಟ್ ಫ್ರೀಕ್ವೆಂಟಾಗಿ ಇದನ್ನು ಮಾಡೋಕ್ಕಾಗಲ್ಲ. ಯಾರಿಗೆಲ್ಲ ಈ ಥರ ಖಾರ ಇಷ್ಟ ಆಗುತ್ತೆ ನಂಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.